ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವಾಲ್ಮೀಕಿ ನಾಯಕರ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡ್ತಿರೋದಾದ್ರೂ ಯಾತಕ್ಕೆ? ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿರುವಂತ ಸತೀಶ್ ಜಾರಕಿಹೊಳಿ ಅವರು ಯಾತಕ್ಕೆ ಈ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಯಾತಕ್ಕೆ ಒಂದೊಂದೇ ವಿಕೆಟ್ ಪತನ ಆಗ್ತಾ ಇದೆ ಅಥವಾ ಕಿಕ್ಔಟ್ ಮಾಡಲಾಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಮಾತುಕತೆ ಆಗಿದೆ. ತೀವ್ರ ಕುತೂಹಲ ಕೆರಳಿಸಿದಂತ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಮಾತುಕತೆ. ಈ ವಿಚಾರ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಿನ್ನೆ ಸಭೆಯಿಂದಾನೇ ಡಿಕೆ ಶಿವಕುಮಾರ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರಿಬ್ಬರು ಕೂಡ ಸಭೆ ಬಿಟ್ಟೆ ಹೊರ ನಡೆದಿದ್ರು. ಬಟ್ ಈಗ ಇದೇ ವಿಚಾರವನ್ನೇ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋದೇ ಆದರೆ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನಾಗಿರಬಹುದು? ಹಾಗಾದ್ರೆ ಇವೆಲ್ಲ ಡೆವಲಪ್ಮೆಂಟ್ಗಳಿಂದನೂ ಕೂಡ ದಲಿತ ಸಮುದಾಯದ ಮತಗಳು ಅಥವಾ ದಲಿತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಮುಂದೆ ಬರುವಂತ ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು? ಇದೆಲ್ಲದ್ರ ಬಗ್ಗೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿದಂತೆ ಕಾಣಿಸ್ತಾ ಇದೆ. ಅವರು ಬಹಿರಂಗವಾಗಿಯೇ ಹೇಳ್ತಾ ಇದ್ರು. ಈ ಹಿಂದೆ ನಾಗೇಂದ್ರ ಅವ್ರದ್ದಾಯ್ತು, ತದನಂತರದಲ್ಲಿ ಈಗ ಅಬ್ದುಲ್ ಜಬ್ಬಾರ್ ಅವರು, ನಜೀರ್ ಅವರು, KN ರಾಜಣ್ಣ, ಹೀಗೆ ಒಬ್ಬೊಬ್ಬರನ್ನೇ ನಾವು ಕಳ್ಕೊಳ್ತಾ ಇದ್ರೆ ಆಯಾ ಸಮುದಾಯದ ಅವರ ದೊಡ್ಡ ದೊಡ್ಡ ನಾಯಕರನ್ನ ಕಳ್ಕೊಳ್ತಾ ಹೋದ್ರೆ ಮತದಾರರನ್ನು ಕೂಡ ನಾವು ಕಳ್ಕೊಂಡಂತೆ ಆಗುತ್ತೆ. ಇದು ಬೇರೆ ರೀತಿಯ ಪರಿಣಾಮವನ್ನೇ ಬೀರುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗಾಗಿ ಸದ್ಯ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಈ ಮಾತುಕತೆ ಭೇಟಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ.